ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ದಿಹಾನ್ ಬರ್ಡೇ ವ್ಲಾಗ್ ಆಗಿರುತ್ತೆ ಮತ್ತು ಒಂದು ಫಂಕ್ಷನ್ ಅಟೆಂಡಿಂಗ್ ವ್ಲಾಗ್ ಆಗಿರುತ್ತೆ. ಯೂಶಲಿ ಇವಾಗ ಫಂಕ್ಷನ್ಸ್ ಎಲ್ಲ ಜಾಸ್ತಿನೇ ಇರೋದ್ರಿಂದ ಇನ್ನು ಜೂನ್ ಜುಲೈವರೆಗೂ ಜಾಸ್ತಿನೇ ಫಂಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ನಮಗೂ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಎಲ್ಲ ಆಗಿದೆ. ಇವತ್ತು ದಿಹಾನ್ ಬರ್ಡೇ ಮಂಡೇ ಆಗಿರೋದ್ರಿಂದ ನಾನು ಫೋಟೋಶೂಟ್ ಎಲ್ಲ ಏನೂ ಮಾಡಿರಲಿಲ್ಲ. ಒಂದು ಮಾತ್ರ ಕ್ಯಾಂಡಲ್ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ. ಅವ್ನ ಬರ್ಡೇಗೆ ಶಿವ ಐಡಲ್ ಬೇಕು ಅಂತ ಹೇಳ್ಬಿಟ್ಟು ಅವನು ಕೇಳಿದ್ದ. ಸೊ ಅದನ್ನು ಸರ್ಪ್ರೈಸಾಗಿ ತರಿಸಿದ್ದು. ಅವ್ನಿಗೆ ಅಭಿಷೇಕ ಮಾಡೋದು ಅದೆಲ್ಲ ತುಂಬಾ ಇಷ್ಟ. ಮತ್ತು ಶಿವ ದೇವ್ರದ್ದು ಅಷ್ಟೇ, ಅವನು ಪೂಜೆ ಮಾಡೋದು ಅದೆಲ್ಲ ಜಾಸ್ತಿ. ಮಂಡೇ ಅವನು ಅಭಿಷೇಕ ಪೂಜೆ ಅದೆಲ್ಲ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋದು ಅವನು. ಮತ್ತು ಇನ್ನೊಂದೇನೆಂದರೆ ಈ ಸತಿ ಅವ್ನ ಬರ್ತಡೇ ಬಂದಿದ್ದೆ ಮಂಡೇ, ಹಾಗಾಗಿ ಅವ್ನಿಗಂತೂ ಸಖತ್ ಎಕ್ಸೈಟ್ ಆಗಿದ್ದ. ಬೆಳಗ್ಗೆನೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಹಿಂದಿನ ದಿವಸ ಮನೇಲೆಲ್ಲ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಹಾಗಾಗಿ ಇವತ್ತು ನಾನು ಸಂಡೇ ಏನೂ ಪ್ರಿಪೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಮಂಡೇ ಬೆಳಗ್ಗೆಯಿಂದ ರೊಟೀನ್ ಸ್ಟಾರ್ಟು. ಬರ್ಡೇ ವೈಬು ಒಂದು ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಮತ್ತು ಅವನಿಗೂ ಪಾಸಿಟಿವ್ ವೈಬ್ಸು. ಸ್ಕೂಲಲ್ಲಿ ಅವನು ಇವತ್ತು ಸೆಲೆಬ್ರೇಟ್ ಅಂದರೆ ಜಸ್ಟ್ ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಬರೋದೆಲ್ಲ ಇತ್ತು. ಹಾಗಾಗಿ ಅವನು ಸ್ಕೂಲ್ಗೆ ಹೋದ್ಮೇಲೆ ತಿರ್ಗಾ ಡ್ಯಾನ್ಸ್ ಕ್ಲಾಸು ಅದೆಲ್ಲ ಇದೆ. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವ್ನಿಗೆ ತಿರ್ಗಾ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗಂತ ಒಂದು ಔಟ್ಫಿಟ್ ಅಂದ್ಕೊಂಡಿದ್ವಿ. ಇವತ್ತು ಫುಲ್ ಡೇ ಅವ್ನು ಬ್ಯುಸಿಯಾಗಿರಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಸ್ಕೂಲಿಂದ ಬಂದಾದಮೇಲೆ ಇಲ್ಲಿ ರೋಬೋಲ್ಯಾಂಡ್ ಅಂತ ನಮ್ಮ ಎದುರುಗಡೆ ಮಾಲಲ್ಲಿ ಫೋರಮ್ ಮಾಲಲ್ಲಿ ಹಾಕಿದ್ದಾರೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಬಾಯ್ಸ್ಗೆಲ್ಲನೂ. ಕಾರ್ ರೇಸಿಂಗು ಮತ್ತು ಸ್ವಲ್ಪ ಸ್ಪೈಡರ್ ಮ್ಯಾನ್ದು ಎಲ್ಲ ಏನೇನೋ ಇತ್ತು, ರೋಬೋಟಿಕ್ ಗೇಮ್ಸು. ಫುಲ್ಲು ಇದೊಂದು 30 ಮಿನಿಟ್ಸ್ ಏನೋ ಇತ್ತು. ಸೊ ಹಾಗಾಗಿ ಅವನು ಅಲ್ಲಿ ಎಂಜಾಯ್ ಮಾಡ್ತಾಯಿದ್ದ. ನಾನು ಅದೆಲ್ಲ ನೋಡಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಸ್ಕೂಲಲ್ಲಿ ಸೆಲೆಬ್ರೇಟ್ ಆಯಿತು. ಸ್ವಲ್ಪ ಮಾಲಿಗೆ ಕರ್ಕೊಂಡು ಹೋಗಿದ್ದೆ ಮತ್ತು ಇಲ್ಲಿ ಡ್ಯಾನ್ಸ್ ಕ್ಲಾಸಲ್ಲೂ ಸೆಲೆಬ್ರೇಟ್ ಮಾಡಿದರು. ಇದಾದಮೇಲೆ ನೆಕ್ಸ್ಟು ಈಚೆ ಹೋಗ್ತಾ ಇದ್ದೀವಿ. ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದ್ದೆ ಅವ್ನ ಬರ್ತ್ಡೇಗೆ. ಅಲ್ಲಿ ಸೆಲೆಬ್ರೇಟ್ ಮಾಡೋಣ. ಅವ್ನು ಹೇಳಿದ ಕೇಕು, ಒಂದು ಕೇಕ್ ಹೇಳಿದ, ಒಂದು ಥೀಮ್ ಕೇಕು, ಅದನ್ನು ಮಾಡಿಸಿ ಅಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಗೊತ್ತಿಲ್ವ ನಿಂಗೆ? ಕೇಕ್ ಶಾಪ್ ಹೋಗ್ತಾ ಇದ್ದೀವಿ. ಏನಕ್ಕೆ ಕೇಕ್ ಶಾಪು? ಸೀತಮ್ಮಗ ಅಜ್ಜಿ ತಾತ ಪಪ್ಪ ಆಮೇಲೆ ಅನ್ನ ನಿಮಗೆ ನನಗೆ ಚೆನ್ನಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಯಾರ್ದು ಬರ್ತಡೆ? ನಂದು. ಇವತ್ತು ಅಕ್ಟೋಬರ್ ಅಲ್ಲ, ನಿಂದು ಅಕ್ಟೋಬರ್ ಅಲ್ವಾ? ಮಮ್ಮಿ ಅಕ್ಟೋಬರ್ 2nd, ಅಕ್ಟೋಬರ್ 2nd. ಅವನು ಇಲ್ಲಿಗೆ ಬರೋವರೆಗೂ ಅವ್ನಿಗೇನು ಐಡಿಯಾ ಇರಲಿಲ್ಲ. ಮತ್ತು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತಲೂ ಅವ್ನಿಗೇನು ಗೊತ್ತಿರಲಿಲ್ಲ. ಜಸ್ಟ್ ಕೇಕ್ ತೊಗೊಂಡಿದ್ದಾರೆ, ಏನು ಕಟ್ ಮಾಡಿಸ್ತಾರೆ ಏನು ಅನ್ನೋದು ಗೊತ್ತಿರಲಿಲ್ಲ ಅವನಿಗೆ. ಇದಂತೂ ಫುಲ್ ಸರ್ಪ್ರೈಸಾಗಿ ಪ್ರತಿಯೊಂದು ಹೇಳಿದ್ದೆ, ಇದು ಮಾತ್ರ ಹೇಳಿರಲಿಲ್ಲ. ಅವ್ನಿಗೆ ಸರ್ಪ್ರೈಸ್ ಇರಲಿ ಅಂತ ಅಂದ್ಬಿಟ್ಟು ಹೇಳಿರಲಿಲ್ಲ. ಮಕ್ಕಳಿಗೆ ಇಷ್ಟು ಅವ್ರ ಖುಷಿ, ಇವಾಗ ಸಣ್ಣ ಸಣ್ಣ ವಿಷಯದಲ್ಲೂ ಅವ್ರು ಏನು ಖುಷಿ ಪಡ್ತಾರೋ ಅದೇ ನಮಗೂ ಖುಷಿ ಅಷ್ಟೇ. ಅವ್ರಿಗೊಂದು ಮೆಮೊರೇಬಲ್ ಆಗಿರಬೇಕು. ಮತ್ತು ಯಾವಾಗಲೂ ನಮ್ಮ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನಂತೂ. ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ ಅಂತ ಬಂದಾಗ ನಾವು ಮಕ್ಳಿಗೆ ಏನು ಇಷ್ಟ ಆಗುತ್ತೆ, ಏನು ಬೆಸ್ಟ್ ಟ್ರೈ ಮಾಡ್ಬೋದು, ಬೆಸ್ಟ್ ಅಂತ ಇದು ಮಾಡ್ತೀವಿ. ಫುಲ್ ಡೇ ಅವತ್ತಿನ ದಿವಸ ಅವ್ನು ಏನು ಬ್ಯುಸಿಯಾಗಿದ್ದ, ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೆ, ಏನೇನು ಗಿಫ್ಟ್ ಕೊಟ್ವಿ, ಏನೇನು ಅದೆಲ್ಲನೂ ಅವ್ನಿಗೂ ಮೆಮೊರೇಬಲ್ ಆಗಿರುತ್ತೆ. ಈಗಂತೂ ತುಂಬಾ ಜ್ಞಾಪಕ ಇಟ್ಕೊಳ್ಳೋ ವಯಸ್ಸು. ಹಾಗಾಗಿ ಅವ್ನು ಇವಾಗ 5th ಬರ್ತಡೇ ಇದೆ. ಅವ್ನು ಎಷ್ಟು ಯೋಚನೆ ಮಾಡಿ ಹೇಳ್ತಾನೆ, ನನ್ನ 3rd ಬರ್ತಡೇಗೆ ಈ ಥರ ಮಾಡಿದ್ವಿ, 5th ಬರ್ತಡೇಗೆ ಈ ಥರ ಮಾಡಿದ್ವಿ ಅಂತ. ಹಾಗೆ ಇದು ಒಂದು ಮೆಮೊರೇಬಲ್ ಆಗಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಜಸ್ಟ್ ಆ್ಯಸ್ ಸಿಂಪಲ್. ನಾವು 4 ಜನ ಹೋಗಿದ್ವಿ ಮತ್ತು ನಮ್ಮ ಸಿಸ್ಟರ್ ಇನ್ ಲಾ ಅವ್ರ ಮಗ ಬಂದಿದ್ದ ಅಷ್ಟೇ. ಆಮೇಲೆ ಫ್ಯಾಮಿಲಿಗೆಲ್ಲ ವೀಡಿಯೋ ಕಾಲ್ ಮಾಡಿದ್ವಿ. ಫ್ಯಾಮಿಲಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ.
ಓಕೆನಾ? ಇವತ್ತು ಒಂದು ಸೀಮಂತ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ವಿ. ಇವತ್ತಿನ ವ್ಲಾಗ್ ಯಾವುದು? ಇವತ್ತು ವೆಡ್ನೆಸ್ಡೇ ವ್ಲಾಗ್. ಸೊ ನಕ್ಷಿತ್, ನಾನು ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ. ಸ್ಕೂಲ್ ಸ್ಟಾರ್ಟ್ ಆಗಿಲ್ವಲ್ಲ, ಕೊಡು ಕಾರ್ಕಿ. ಫಂಕ್ಷನ್ಗೆಲ್ಲ ನಮ್ಮ ಜೊತೆ ಬರ್ಬೋದು. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮಾಡು ಬೇಗ. ಇನ್ನೊಂದ್ಸತಿ ಒಂದು ಸೀಮಂತ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ವಿಜಯ ಆಂಟಿ ಅವರ ಅತ್ತಿಗೆಯವರ ಸೊಸೆದು ಸೀಮಂತ ಇತ್ತು. ಅದಕ್ಕೆ ಜಯನಗರಲ್ಲಿ ಅಲ್ಲಿ ಹೋಗಿದ್ವಿ. ಸೊ ಅಲ್ಲಿ ಒಂದು ಇದು ಟೆಂಡರ್ ಕೊಕೊನಟ್ ಸಬ್ಬಕ್ಕಿ ಪಾಯಸ ಅನಿಸುತ್ತೆ, ತುಂಬಾ ಚೆನ್ನಾಗಿತ್ತು. ನಾನು ಯೂಶ್ವಲಿ ಪಾಯಸ ಸ್ವೀಟ್ಸ್ ಎಲ್ಲ ತುಂಬಾ ಕಮ್ಮಿ ತಿನ್ನೋದು, ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಆಂಟಿನೂ ಸಿಕ್ಕಿದ್ರು, ಮತ್ತು ಜಾಹ್ನವಿ ನನ್ನ ಫ್ರೆಂಡ್ ಅವರೂ ಬಂದಿದ್ದರು. ಸೊ ಎಲ್ಲರನ್ನೂ ಮೀಟ್ ಮಾಡಿಕೊಂಡು ಬಂದ್ವಿ. ಏನೇ ಸಿ ಟು ವ್ಲಾಗಿಂಗ್ಸ್. ಎಲ್ಲ ಇವನ್ ಬ್ಲಾಗ್ಗೆ ಎಲ್ಲ ಏನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಡ ಎಂತೆಂಥದ್ದು ಮಾಡಿರ್ತಾನೆ ಗೊತ್ತಾ, ತೋರಿಸ್ತೀನಿ. ಆನ್ ಮಾಡು. ಎಂಥದ್ದು ಮಾಡ್ಕೊಂಬಂದಿರ್ತಾನೆ ಅಂದರೆ ನೋಡು. ಏನು ಬಿದ್ದೆ ಹೋದ ಇದೆಯಾ? ಇದೆಲ್ಲ ಇಂಥದೇ ವಿಡಿಯೋ. ಇವಾಗ ನಂದು ಶ್ರೇಯಸ್ ಕಾಂಬಿನೇಷನ್ ಯಾವ್ದಾದ್ರು ವೀಡಿಯೋ ಬೇಕಾ ಕಮೆಂಟ್ ಮಾಡಿ. ನಾನು ಅನ್ಕೊತಾ ಇದ್ದೀನಿ ನೆಕ್ಸ್ಟು ಕುಕ್ಕಿಂಗ್ ವೀಡಿಯೋ ಮಾಡೋಣ ಅಂತ ವಿತ್ ಶ್ರೇಯಸ್. ನಾನು ಮಾಡಲ್ಲ, ಇವನ ಜೊತೆಗೆ ಯಾರು ಪಾರ್ಟ್ನರ್ ಮಾಡ್ಬೇಕು, ಯಾಕಂದರೆ ನಾನು ಮಾಡ್ತೀನಿ ಅಂತ ಗೊತ್ತು. ಫ್ರಿಜ್ಜನ್ನ ಹಾಕ್ಬಿಡೋಣ.